ಫ್ಲಿಪ್ಕಾರ್ಟ್ಗೆ ನಾವು ಅಚ್ಯುತಮ್ ಏರೋ ಇಲ್ಲನ ಕಳಿಸ್ಕೊಟ್ರೆ ಅವ್ರು ನಮಗೆ ರಿಟರ್ನ್ ಏನ್ ಕಳಿಸ್ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ. ವೆಲ್ಕಮ್ ಟು ಅಚ್ಯುತಮ್ ಸ್ಟಾರ್ಟ್ಅಪ್ ಸ್ಟೋರೀಸ್. ಇಷ್ಟು ದಿನ ಯಾಕೆ ವಿಡಿಯೋಸ್ ಮಾಡಿಲ್ಲ ಅಂದ್ರೆ ನಾವು ವಿಡಿಯೋಸ್ ಮಾಡಿದವಾಗ ಆರ್ಡರ್ಸ್ ಅನ್ನೋದು ಜಾಸ್ತಿ ಬರ್ತಿರುತ್ತೆ. ಸೊ ನಮ್ಗೆ ಇರೋ ಆರ್ಡರ್ಸ್ ಅನ್ನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ಅದಕ್ಕೋಸ್ಕರ ವಿಡಿಯೋಸ್ ಅನ್ನ ಕಡಿಮೆ ಮಾಡಿದ್ವಿ. ಅಷ್ಟೇ ಅಲ್ಲದೆ ಕೆಲವು ಕಸ್ಟಮರ್ ಪ್ರಾಡಕ್ಟ್ ಬಗ್ಗೆ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು. ಅದ್ರ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಬದಲು ಬೇರೆ ಪ್ರಾಡಕ್ಟ್ ಗಳನ್ನ ಕಳಿಸ್ತಿರ್ತಾರೆ ಆಗಾಗ ಲಾಜಿಸ್ಟಿಕ್ಸ್ ಅವರ ಮಿಸ್ಟೇಕ್ ಇಂದ. ಆದ್ರೆ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಯಾವುದೇ ಇ ಕಾಮರ್ಸ್ ಅಲ್ಲಿ SPF ಕ್ಲೈಮ್ ಅಂತ ಇರುತ್ತೆ. ಅಂದ್ರೆ ನಮ್ಮ ಪ್ರಾಡಕ್ಟ್ ಬದಲಾಗಿ ಬೇರೆ ಪ್ರಾಡಕ್ಟ್ ಬಂದ್ರೆ ಅದಕ್ಕೆ ಅಮೌಂಟ್ ಅನ್ನ ಫ್ಲಿಪ್ಕಾರ್ಟ್ ಅವರು ಪೇ ಮಾಡ್ಕೊಡ್ತಾರೆ. ಕೆಲವೊಂದು ಟೈಮ್ ಸೋಪ್ಸ್ ಬಂದಿದೆ, ಕೆಲವೊಂದು ಟೈಮ್ ಆದಿವಾಸಿ ಬಂದಿದೆ, ಕೆಲವೊಂದು ಟೈಮ್ ಬಾಟಲ್ಸ್ ಬಂದಿದೆ. ಹಾಗಂತ ಕಸ್ಟಮರ್ಸ್ ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವೇ ಸೆಲ್ಲರು, ನಿಮಗೆ ಕಳಿಸೋಂಥದ್ರಲ್ಲಿ 100% ನಾವೇ ನೋಡಿ ಕಳಿಸ್ತೀವಿ. ಇನ್ ಕೇಸ್ ಏನಾದ್ರೂ ನಮ್ಮ ಕಡೆಯಿಂದ ಮಿಸ್ಟೇಕ್ ಆದ್ರೆ ಅದನ್ನು ಕೂಡ ನಾವೇ ಸಾಲ್ವ್ ಮಾಡ್ಕೊಡ್ತೀವಿ. ಯಾಕಂದ್ರೆ ನೀವು ನಮ್ಮನ್ನ ನಂಬಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಬುಕ್ ಮಾಡಿರ್ತೀರಾ. ಮತ್ತೆ ಇನ್ ಮುಂದೆ ನಮ್ಮ ಪ್ರಾಡಕ್ಟ್ ಅಮೆಝಾನ್ ಅಲ್ಲೂ ಕೂಡ ಅಫಿಷಿಯಲ್ ಆಗಿ ಸಿಗುತ್ತೆ. ಆದ್ರೆ ಒಂದು ಸ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇರೋ ಆರ್ಡರ್ಸ್ ಅಷ್ಟು ಕೂಡ ನಾವು ಸ್ಟಾಕ್ ಅನ್ನ ಮೇಂಟೈನ್ ಮಾಡಕ್ ಆಗ್ತಿಲ್ಲ. ನಾವು ಪ್ರಮೋಷನ್ ಅನ್ನ ನಿಲ್ಲಿಸಿ ಆಲ್ಮೋಸ್ಟ್ 1 ವಾರ 2 ವಾರ ಆಯ್ತು. ಆದ್ರೂ ಕೂಡ ಇಷ್ಟೆಲ್ಲ ಆರ್ಡರ್ಸ್ ಯಾವ ರೀತಿ ಬರ್ತಿದೆ ಅಂದ್ರೆ ರೆಫರಲ್ ಆರ್ಡರ್ಸ್ ಮೂಲಕ. ಆಲ್ರೆಡಿ ಯೂಸ್ ಮಾಡ್ತಿರುವಂತ ಕಸ್ಟಮರ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ರೆಫರ್ ಮಾಡಿರ್ತಾರೆ. ಅದಕ್ಕೋಸ್ಕರ ನಮಗೆ ಇಷ್ಟೊಂದು ಆರ್ಡರ್ಸ್ ಅನ್ನೋದು ಬರ್ತಿದೆ. ಸೊ ಇದು ಇವತ್ತಿನ ನಮ್ಮ ಸ್ಟಾರ್ಟ್ಅಪ್ ಸ್ಟೋರೀಸ್. ಇದೇ ರೀತಿಯಾದ ಮತ್ತಷ್ಟು ಸ್ಟಾರ್ಟ್ಅಪ್ ಸ್ಟೋರೀಸ್ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ.